ನಮಸ್ಕಾರ ಕರ್ನಾಟಕ. ನನ್ನ ಒಂದು ಹೊಸ ಟ್ರೈನ್ ಟ್ರಾವೆಲ್ ಜರ್ನಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲಿದ್ದೀನಿ. ಇಲ್ಲಿಂದ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಒಂದು ಜರ್ನಿನ ಮಾಡ್ತಾ ಇರೋದು. ನನ್ನ ಟೈಟಲ್ ಮತ್ತು ತಮ್ನೇಲ್ ನೋಡಿ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ, ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಅಂತೇಳಿ. ಬನ್ನಿ ಹಾಗಾದರೆ ಹೋಗೋಣ ಒಳಗಡೆ. ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ಬಾಗಲಕೋಟೆ ರೈಲ್ವೆ ಸ್ಟೇಷನ್ ನೋಡ್ರಿ, ಹೊಸದಾಗಿ ಕಟ್ಟಿದ್ದಾರೆ, ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಗೇಟ್ ನಂಬರ್ 1 ಹೋಗ್ತಾ ಇದ್ದೀನಿ, ಎಂಟ್ರೆನ್ಸಿಂದ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಡಿಸ್ಪ್ಲೇ ಬೋರ್ಡಲ್ಲಿ ಆಲ್ರೆಡಿ ಹಾಕಿದ್ದಾರೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ನ 16536. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಟ್ರೈನು. ಇಲ್ಲಿ ನೋಡಿ, ಇಲ್ಲೇ ಟಿಕೆಟ್ ಕೌಂಟ್ರ್ ಇದೆ. ಇಲ್ಲಿ ಮಷನಲ್ಲಿ ಕೂಡ ತಗೋಬೋದು ಟಿಕೆಟ್ನ. ಅದೇ ರೀತಿ UTS ಇಂದ ಕೂಡ ತಗೋಬೋದು. ನಮ್ಮ ಟ್ರೈನ್ ಆಲ್ರೆಡಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬರ್ತಾ ಇದೆ. ಆಲ್ಮಟ್ಟಿನೀಗ ಬಿಟ್ಟಿದೆ. ಬನ್ನಿ ಹೋಗೋಣ. ನೋಡಿ ಎಷ್ಟು ದೊಡ್ಡದಾಗಿ ಕಟ್ಸಿದ್ರೆ. ಪ್ಲಾಟ್ಫಾರ್ಮ್ ನಂಬರ್ 1 ನೋಡಿ, ಇದು ನಾವು ಇವಾಗ 3ಕ್ಕೆ ಹೋಗಬೇಕು. ಬನ್ನಿ ಹೋಗೋಣ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ಕಂಟಿನ್ಯೂ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ತಾನೇ ಟಿಕೆಟ್ ತಗೊಂಡೆ. ಬನ್ನಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಹೋಗೋಣ. ನಾನು ಇವತ್ತು ಬೆಂಗಳೂರುವರೆಗೆ ಮಾತ್ರ ಜರ್ನಿನ ಮಾಡ್ತಾ ಇರೋದು. ಈ ಎಸ್ಕಲೇಟರಿಂದ ನಾನೀಗ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಹೋಗ್ತಿದ್ದೀನಿ. ಆ ಕಡೆ ಫುಟ್ ಓವರ್ ಬ್ರಿಡ್ಜ್ ಕೂಡ ಇದೆ, ಸ್ಟೆಪ್ಸು ಕೂಡ ಇದೆ. ಮೇಲ್ಗಡೆ ಹತ್ತಿದ ಮೇಲೆ ನೋಡಿದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ಸೂಪರಾಗಿ ಕನ್ಸ್ಟ್ರಕ್ಷನ್ ನಿರ್ಮಾಣ ಮಾಡಿದ್ದಾರೆ ಎಲ್ಲ. ಇವತ್ತು ಆ್ಯಕ್ಚುಲಿ ಈ ಟ್ರೈನ್ ಜರ್ನಿನ ಪಂಡ್ರಾಪುರದಿಂದ ಮಾಡಬೇಕಿತ್ತು, ಮಹಾರಾಷ್ಟ್ರದಿಂದ. ಬಟ್ ನನಗೆ ಬೆಳಿಗ್ಗೆ ಬಂದೆ ಬಸವ ಎಕ್ಸ್ಪ್ರೆಸ್ಗೆ, ಟೈಮ್ ಲೇಟ್ ಆಯಿತು. ಇಲ್ಲಿಂದ ಪ್ಯಾಸೆಂಜರ್ಗೆ ಹೋಗ್ಬೋದಿತ್ತು ಸೋಲಾಪುರಕ್ಕೆ, ಆದರೆ ಅದು ಕೂಡ ಮಿಸ್ ಮಾಡಿಕೊಂಡೆ. ಸೊ ಅದಕ್ಕೆ ಇವತ್ತು ಬಾಗಲಕೋಟೆ ಮಧ್ಯಂತರ ಸ್ಟೇಷನ್ವರೆಗೆ ಮಾತ್ರ ಈ ಟ್ರೈನ್ ಜರ್ನಿನ ಮಾಡ್ತಾ ಇದ್ದೀನಿ. ಅಂದರೆ KSR ಬೆಂಗಳೂರುವರೆಗೆ ಮಾತ್ರ ಮಾಡ್ತಾ ಇರೋದು ಇವತ್ತು ಟ್ರೈನ್ ಜರ್ನಿನ. ಫುಲ್ ವಿಡಿಯೋ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಈಗ ಬರ್ತಾ ಇರೋ ಟ್ರೈನು ಹುಬ್ಳಿಯಿಂದ ವಿಜಯಪುರಕ್ಕೆ ಹೋಗೋ ಮೆಮು ಟ್ರೈನ್ ನೋಡ್ರಿ, ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಇದೇ ರೀತಿ ಹೊಸದಾಗಿ ಇನ್ನೂ ಹೆಚ್ಚೆಚ್ಚಾಗಿ ಟ್ರೈನ್ನ ಲಾಂಚ್ ಮಾಡಿದರೆ ಈ ಜನರಿಗೆ ಅನುಕೂಲ ಆಗುತ್ತೆ. ಇದು ನನ್ನ ಅಭಿಪ್ರಾಯ ಆಗಿದೆ. ನಿಮ್ದೇನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಈ ಥರ ಮೆಮು ಟ್ರೈನ್ಸು, ಡೆಮೋ ಟ್ರೈನ್ಸ್ ಎಲ್ಲ ಬಿಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ಜನರಿಗೆಲ್ಲ. ಕಡಿಮೆ ದುಡ್ಡಲ್ಲಿ ಜರ್ನಿ ಮಾಡ್ಬೋದು. ಇದರಲ್ಲಿ ಕೂಡ ಜನರು ನೋಡಿ ಎಷ್ಟಿದ್ದಾರೆ ಪ್ಯಾಸೆಂಜರ್ಸ್. ನೋಡಿ ನಮ್ಮ ಟ್ರೈನ್ ಬರ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಇವತ್ತು ಸೀಟ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ವಿಂಡೋ ಸಿಕ್ಕರೆ ಪುಣ್ಯ, ಇಲ್ಲಪ್ಪ ಅಂದರೆ ಡೋರಲ್ಲಿ ನಿಂತ ಇವತ್ತು ವಿಡಿಯೋ ಮಾಡಬೇಕಾಗುತ್ತೆ. ಬಂದೇ ಬಿಡ್ತು ನೋಡ್ರಿ ನಮ್ಮ ಮೋಸ್ಟ್ ಡಿಮ್ಯಾಂಡೆಡ್ ಟ್ರೈನು, ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ 16536. ಇವತ್ತು ಇದಕ್ಕೆ ವ್ಯಾಪ್ 7 ಹುಬ್ಳಿ ಡಿವಿಷನ್ ಹಾಕಿದ್ದಾರೆ. ಪ್ಯಾಸೆಂಜರ್ಸ್ ತುಂಬಾ ಇದ್ದಾರೆ. ಜನರಲ್ ಒಂದು ಸೀಟ್ ಸಿಗ್ಲಪ್ಪ ದೇವ್ರೆ. ಬನ್ನಿ ಹೋಗೋಣ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ವಾ, ಇಲ್ಲೇ ಫುಲ್ ಆಗಿದೆ ಗುರು, ಇನ್ನೆಲ್ಲ ಹತ್ತೋದು. ಇವತ್ತು ಡೋರೇ ಗತಿ ನಮಗೆ. ನೋಡ್ರಿ, ನಮಗೆ ಬಾಗಲಕೋಟೆಯಲ್ಲಿ ಸಿಗ್ನಲ್ ಕೊಟ್ಟೇ ಬಿಟ್ರು. ಯಪ್ಪ ಏನು ರಶ್ ಐತಿ. ಇವಾಗ ಡೋರ್ ಹತ್ರ ನಿಂತು ವಿಡಿಯೋ ಮಾಡೋ ಪರಿಸ್ಥಿತಿ ಬಂತು. ಒಳಗಡೆ ಜನನ ತೋರಿಸಿದ್ರೆ ನೀವಂತೂ ದಂಗಾಗ್ಬಿಡ್ತೀರಾ, ಅಷ್ಟೊಂದು ಜನ ಇದ್ದಾರೆ. ಕೋಟೆಯಿಂದ ಹೋಗ್ತಾ ಇದ್ದೀವಿ ನೋಡ್ರಿ. ಬಾಗಲಕೋಟೆ ಜನರಿಗೆ ಬಾಯ್ ಬಾಯ್ ಹೇಳ್ತಾ ವಿಡಿಯೋ ನಿಮಗೆ ಕೊನೆವರೆಗೂ ನೋಡಿ. ಈ ಒಂದು ಜನರ ಮಧ್ಯದಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ಸಪೋರ್ಟ್ ಮಾಡಿ. ಹಲೋ, ಗಾಡಿ ಹತ್ತಿರಿಲ್ರಿ? ಇದೀವ ಗಾಡಿಯಾಗ. ಹಾಂ, ಇವತ್ತು ನನ್ನ ಪರಿಸ್ಥಿತಿ ಹೆಂಗಾಯ್ತಂತ ವಿಂಡೋಗೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಜನರಲ್ಲಂತೂ ತುಂಬ ಜನ ಇದ್ದಾರೆ. ಫಸ್ಟ್ ಸ್ಟಾಪೇ ನೋಡಿ ಗುಳೇದ ಗುಡ್ಡ. ಇಲ್ಲಿಗೆ ಬಂದು ನಾವು ಪ್ಲಾಟ್ಫಾರ್ಮ್ ನಂಬರ್ 2ಗೆ ಬಂದು ರೀಚ್ ಆಗಿದ್ದೀವಿ. ಜನರಲ್ಲಂತೂ ತೋರಿಸಿದ್ರೆ ಈ ರೀತಿ ತೋರಿಸ್ತೀನಿ. ಇಲ್ಲ, ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡ್ರಿ ಎಷ್ಟು ಜನ ಇದಾರಂತ.
ಫುಲ್ ಆಗಿದೆ, ಹೆವಿ ರಶ್. ನಾವು ಗುಳೇದ ಗುಡ್ಡಕ್ಕೆ ಬಿಫೋರ್ ಟೈಮಿಂಗ್ಗೆ ಬಂದಿದ್ದೀವಿ, ಅದಕ್ಕೆ ಇನ್ನೂ ಸ್ಟಾಪ್ ಇಲ್ಲಿ ಕೊಟ್ಟಿದ್ದಾರೆ, ಸಿಗ್ನಲ್ ಕೊಟ್ಟಿಲ್ಲ. ಕೊಟ್ಟೆ ಬಿಟ್ರು ನೋಡಿ ಸಿಗ್ನಲ್. ಗುಳೇದ ಗುಡ್ಡದಿಂದ ಹೊರಡ್ತಾ ಇದೀವಿ, ನಮಗೆ ನೆಕ್ಸ್ಟ್ ಸ್ಟಾಪ್ ಬಾದಾಮಿ. ಗುಳೇದ ಗುಡ್ಡದಿಂದ ಇದಕ್ಕೂ ಮುಂಚೆ ನನ್ನ ಓಲ್ಡ್ ವಿಡಿಯೋದಲ್ಲಿ ಒಬ್ಬ ಬ್ರದರು ಕಮೆಂಟ್ ಮಾಡ್ತಾ ಇದ್ರು, ಹಾಯ್ ಬ್ರದರ್, ನಿಮ್ಮ ಊರ ಮೇಲೆ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಜರ್ನಿ ನೋಡ್ತಾ ಇದ್ದೀರಾ ಅನ್ಕೋತಿದ್ದೀನಿ. ಕಮೆಂಟ್ ಮಾಡಿ ಹೇಗಿದೆ ಜರ್ನಿ, ಫುಲ್ ನೋಡಿ ವಿಡಿಯೋ ಎಂಡ್ ಆಗೋವರೆಗೂ. ನಾವೀಗ ಬಂದು ರೀಚ್ ಆಗಿರೋದು ಬಾದಾಮಿಗೆ. 8 ಗಂಟೆ 6 ನಿಮಿಷ ಆಗಿದೆ ನೋಡಿ ಬಾದಾಮಿ ಬರೋಕ್ಕೆ. ಬಾದಾಮಿಯಲ್ಲಿ ಕೂಡ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಬಾದಾಮಿಯಲ್ಲಿ ತುಂಬ ಜನ ಇಳಿಯರಿದ್ದಾರೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಜನ ಇಳಿಯರಿದಾರ. ಪ್ಲಾಟ್ಫಾರ್ಮ್ 1ಗೆ ಬಂದಿದೆ. 9ಕ್ಕೆ ಬರಬೇಕಿತ್ತು ಬಾದಾಮಿಗೆ, ಬಿಫೋರ್ ಟೈಮಿಂಗಿಗೆ ಬಂದಿರೋದಕ್ಕೆ ಇಲ್ಲಿ 1 ಮಿನಿಟ್ ಸ್ಟಾಪ್ ಇತ್ತು, ಆದರೆ ಇವಾಗ 3 ನಿಮಿಷ ಸ್ಟಾಪ್ ಇರುತ್ತೆ. ನಾವು ಬಂದು ರೀಚ್ ಆಗಿದ್ವಿ ಬಿಫೋರ್ ಟೈಮ್ಗೆ ಗದಗ ಜಂಕ್ಷನ್ಗೆ. ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದಿದ್ದೀವಿ. ಈಗ 10 ಗಂಟೆವರೆಗೂ ಇಲ್ಲಿಂದ ಹೋಗಲ್ಲ, ಮಿನಿಮಮ್ ಅರ್ಧ ಗಂಟೆ ಇಲ್ಲಿ ಸ್ಟಾಪ್ ಇರುತ್ತೆ ನಮಗೆ. ಸೊ ಅದಕ್ಕೆ ಊಟ ಮಾಡೋಣ ಅಂತ ಇಳಿದೆ. ಇಷ್ಟೊತ್ತು ವಿಡಿಯೋ ತೋರ್ಸೋಕ್ಕೆ ಆಗಲಿಲ್ಲ, ಹೆವಿ ಜನ ನೋಡ್ರಿ. ಜನರಲಲ್ಲಿ ನಮ್ಮ ಪರಿಸ್ಥಿತಿ ಹೆಂಗೈತಂತ ಇಷ್ಟೊತ್ತು ನಿಂತ್ಕೊಂಬಂದೆ. ಏನು ಜನ ಗುರು ಜನರಲಲ್ಲಿ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಲ್ಲಿ ಫುಲ್ ಜನ. ಬಸವ ಅಂತೂ ಒಂದು ಸ್ವಲ್ಪ ಮೇಲು, ನನಗೆ ಸೀಟ್ ಸಿಕ್ಕಿತ್ತು. ಗೋಲ್ ಗುಂಬಜಲ್ಲಿ ಸೀಟು ಇಲ್ಲ, ಏನಿಲ್ಲ, ನಿಂತ್ಕೊಂಡೇ ಹೋಗ್ಬೇಕು ಜರ್ನಿ ಫುಲ್. ಗದಗ ಜಂಕ್ಷನ್ ಅಲ್ಲಿ ಈ ಕಡೆ ಒಂದು ಟ್ರೈನ್ ಬರ್ಲಿಕ್ಕೆ, ಆ ಕಡೆ ಒಂದು ಇಂಜಿನ್ ಬರ್ಲಿಕ್ಕೆ. ನಮ್ಮ ಪಕ್ಕದಲ್ಲಿ ಈಗ ಹೋಗ್ತಾ ಇರೋದು ಯಶವಂತಪುರದಿಂದ ಬಿಕನೇರಿಗೆ ಹೋಗೋ ಎಕ್ಸ್ಪ್ರೆಸ್ ನೋಡಿ ಇದು. ನಾವು ಗದಗ ಜಂಕ್ಷನ್ ಅಲ್ಲಿ ಇದನ್ನ ವಿಡಿಯೋ ಮಾಡ್ತಾ ಇರೋದು. ಈ ಟ್ರೈನ್ಗೂ ಕೂಡ ಗದಗ ಜಂಕ್ಷನ್ ಅಲ್ಲಿ ಲೋಕಲ್ ರಿವರ್ಸಲ್ ಆಗುತ್ತೆ. ಇಲ್ಲಿಂದ ಅದು ಬಿಕನೇರಿಗೆ ಹೋಗುತ್ತೆ. ವಯಾ ಬಾದಾಮಿ, ಬಾಗಲಕೋಟೆ, ವಿಜಯಪುರ ಮಾರ್ಗವಾಗಿ ಹೋಗುತ್ತೆ ನೋಡ್ರಿ ಈ ಟ್ರೈನ್. ನೋಡ್ರಿ ಇಲ್ಲಿ ಜನ ಯಾವ ಪಟ್ಟಿಗೆ ಅದಾರ ಅಂತೇಳಿ ಇನ್ನ ಹೊರಗೆ ನಿಂತಾರ. ಯಾಕಂದ್ರೆ ಇನ್ನು ಟ್ರೈನ್ ಮೂವ್ ಹಾಕಿನ್ನ ಇಲ್ಲಿ ಗದಗ ಜಂಕ್ಷನ್ ಡಿಪಾರ್ಚರ್ 10 ಗಂಟೆ ಅಲ್ಲ, ಅದಕ್ಕೆ ಇಲ್ಲೆಲ್ಲ ಊಟ ಮಾಡೋರು ಮಾಡ್ಕೊಂತಿದಾರ. ಗೋಲ್ ಗುಂಬಜ್ ಟ್ರೈನ್ ಹಿಸ್ಟ್ರಿ ನೋಡೋದಾದ್ರೆ ನಮ್ದು ನವೆಂಬರ್ 1, 1971ರಲ್ಲಿ ಈ ಟ್ರೈನ್ ಫಸ್ಟ್ ಇನಾಗರ್ ರನ್ ಆಯಿತು. ಮೊದಲು ನಾವು ಮೈಸೂರಿಂದ ಸೊಲ್ಲಾಪುರದವರೆಗೂ ಮಾತ್ರ ಈ ಟ್ರೈನು ಸಂಚರಿಸ್ತಿತ್ತು. ಅದಾದಮೇಲೆ ಪಂಡ್ರಾಪುರಕ್ಕೆ ಹೋಗೋ ಭಕ್ತರ ಒಂದು ಬೇಡಿಕೆಗೋಸ್ಕರ ಪಂಡ್ರಾಪುರವರೆಗೂ ವಿಸ್ತರಿಸ್ತಾ ಇತ್ತು. ಈಗ ನಾವು ಪಂಡ್ರಾಪುರದಿಂದ ಮೈಸೂರುವರೆಗೂ ಹೋಗ್ತಾ ಇದೆ 16536 ನಂಬರಿಂದ. ಸೊ ನಾನು ಪಂಡ್ರಾಪುರದಿಂದ ಮಾಡೋಕ್ಕಾಗಲಿಲ್ಲ, ನಿಮ್ಗೆ ಹೇಳುತ್ತಾರ ಬಾಗಲಕೋಟೆಯಿಂದ KSR ಬೆಂಗಳೂರುವರೆಗೆ ಮಾತ್ರ ಮಾಡ್ತಾ ಇರೋದು. ನಮ್ಮ ಟ್ರೈನ್ ಗದಗ ಜಂಕ್ಷನ್ ಅಲ್ಲಿ ಲೋಕಲ್ ರಿವರ್ಸಲ್ ಆಗುತ್ತೆ ಇಲ್ಲಿಂದ. ನಮ್ಮ ಟ್ರೈನ್ ಇವತ್ತಿನ ಹಿಸ್ಟ್ರಿ ಆಗಿದೆ. ಆಚೆ ಬಂದು ಹೇಳ್ತಾ ಇದ್ದೀನಿ, ಒಳಗಡೆ ಫುಲ್ ಅಂದ್ರೆ ಫುಲ್ ರಶ್ ಇದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಲೋಕಲ್ ರಿವರ್ಸಲ್ ಆಗೋದಕ್ಕೋಸ್ಕರ ಇಲ್ಲಿ 10 ಗಂಟೆವರೆಗೂ ಸ್ಟಾಪ್ ಇದೆ. ಅಲ್ಲಿವರೆಗೂ ಇಲ್ಲಿ ವೇಟ್ ಮಾಡ್ತಾ ಇದೀವಿ. ಎಲ್ಲರೂ ಆಚೆ ಊಟ ಮಾಡೋರು ಮಾಡ್ಕೋತಿದ್ದಾರೆ. ನಾನು ಈಗ ತಾನೇ ಊಟ ಮಾಡಿ ಬಂದೆ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಗೆ ರೇಟ್ ಶೇರಿಂಗ್ ಇದೆ ನೋಡಿ, ಅದೇ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಜೊತೆ. ಹಂಪಿ ಹಂಗೆ ಗೋಲ್ ಗುಂಬಜ್ ಹಂಗೆ, ಎರಡು ಅಣ್ಣ ತಮ್ಮನ ಥರ. ಫುಲ್ ಅಂದರೆ ಫುಲ್ ರಶ್ ಆಗಿ ಹೋಗ್ತಾರೆ ಜನ. ಈ ಗದಗ್ನಲ್ಲಿ ನಮಗೆ ಸಿಗ್ನಲ್ ಕೊಟ್ಟೇ ಬಿಟ್ಟರು. ನಾವು ಓಡಾಡ್ತಾ ಇದ್ದೀವಿ ಗದಗ ಜಂಕ್ಷನಿಂದ. ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿರೋದು ಮೇರಿ ಎಕ್ಸ್ಪ್ರೆಸ್ಸು. ಆಗಲೇ ಬರ್ಬೇಕಾದ್ರೆ ತೋರಿಸಿ ಅಲ್ವಾ, ಅದೇ ನೋಡಿ. ಇನ್ನೂ ಇಲ್ಲಿಂದ ಡಿಪಾರ್ಚರ್ ಆಗಿಲ್ಲ, ಫುಲ್ ಆಗಿದ್ದಾರೆ ಜನ ಅಂತೂ. ಗದಗಲ್ಲಿ ಕೂಡ ಎಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ. ವಿಡಿಯೋ ಡೋರ್ ಹತ್ರ ನಿಂತಿದ್ದೆ, ಹೆಣ್ಮಕ್ಳು ನಿಂತ್ಕೊಬೇಡಮ್ಮ ಅಂತ ಕಳಿಸ್ಬಿಟ್ರು. ಗದಗಿಂದ ನಾವು ಲೋಕಲ್ ರಿವರ್ಸಲ್ ತಗೊಂಡು ಹೋಗ್ತಾ ಇದೀವಿ ನೋಡಿ. ಪ್ಲಾಟ್ಫಾರ್ಮ್ 1ರಲ್ಲಿ ಹೈದರಾಬಾದ್ ಡೆಕ್ಕಂ ನಾಂಪಲ್ಲಿ ನಿಂತಿದೆ ನೋಡಿ ಟ್ರೈನ್. ಈಗ ಬಂದು ಅರೈವಲ್ ಆಯಿತು. ನಮ್ಮ ಟ್ರೈನ್ ಇವತ್ತು ರೂಟ್ ನೋಡೋದಾದ್ರೆ ನಾನು ಬಾಗಲಕೋಟೆಯಿಂದ ಸ್ಟಾರ್ಟ್ ಮಾಡೋದಕ್ಕೆ ಬಾಗಲಕೋಟೆ, ಬಾದಾಮಿ, ಗದಗ ಜಂಕ್ಷನ್ಗೆ ಬಂದು SS ಹುಬ್ಳಿಗೆ ಹೋಗಿ SMM ಹಾವೇರಿಗೆ ಹೋಗ್ತೀವಿ. ಅಲ್ಲಿಂದ ನಾವು ದಾವಣಗೆರೆ, ಅರಸೀಕೆರೆ, ತುಮಕೂರಿಂದ ಯಶವಂತಪುರ ಮಾರ್ಗವಾಗಿ ನಾವು ಡೈರೆಕ್ಟ್ ಆಗಿ KSR ಬೆಂಗಳೂರಿಗೆ ಹೋಗ್ತೀವಿ. ನಾನು ಮೇನ್ ಸ್ಟಾಪ್ ಮಾತ್ರ ಹೇಳಿದ್ದೀನಿ, ಮಿಕ್ಕಿದೆಲ್ಲ ಸ್ಟಾಪ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ.
ಇವತ್ತು ನಮ್ಮ ಟ್ರೈನಲ್ಲಿ ಟೋಟಲ್ ಕೋಚ್ಗಳು ನೋಡೋದಂದರೆ 21 ಕೋಚ್ಗಳಿದ್ದಾವೆ. ಅದರಲ್ಲಿ 9 ಸ್ಲೀಪರ್ ಇದ್ದಾವೆ, 4 ಜನರಲ್ ಇದೆ, ಮುಂದೆ 2 ಹಿಂದೆ 2 ಇದೆ. ಮತ್ತು ಸೆಕೆಂಡ್ AC ನೋಡೋದಂದರೆ 1 ಸೆಕೆಂಡ್ AC ಇದೆ, ಥರ್ಡ್ AC 4 ಇದ್ದಾವೆ, ಫಸ್ಟ್ AC HA1 1 ಇದೆ ನೋಡ್ರಿ, SLRD ಮುಂದೆ ಒಂದೇ ಇದೆ, ಹಿಂದೆ ಜನರೇಟರ್ ಕಾರ್ ಇದೆ ಅಷ್ಟೇ. ಟೋಟಲಾಗಿ 21 ಕೋಚ್ಗಳಿದ್ದಾವೆ ಇವತ್ತು ನಮ್ಮ ಟ್ರೈನಲ್ಲಿ. ನಾವೀಗ ಬಂದು ರೀಚ್ ಆಗೇ ಬಿಟ್ವಿ ನೋಡಿ SSS ಹುಬ್ಳಿಗೆ. ಇಲ್ಲಿಗೆ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದ್ದೀವಿ. ಬಿಫೋರ್ ಟೈಮ್ಗೆ ಬಂದು ರೀಚ್ ಆಗಿರೋದಕ್ಕೋಸ್ಕರ ನಾವು ಇಲ್ಲಿಂದ ಡಿಪಾರ್ಚರ್ ಆಗೋದು 11:40ಕ್ಕೆ, ಅಲ್ಲಿವರೆಗೂ ವೇಟ್ ಮಾಡಲೇಬೇಕು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ನೋಡಿ ಎಷ್ಟು ದೊಡ್ಡದಾಗಿದೆ, 1.5 ಕಿಲೋಮೀಟರ್ ಪ್ಲ್ಯಾಟ್ಫಾರ್ಮ್ 1 ಇದೆ. ನಾನು ಡಿಪಾರ್ಚರ್ ಆಗೋದು ತೋರಿಸ್ತಾ ಇದ್ದೀನಿ, ಅರೈವಲ್ ಆಗೋದು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಜನ ಇದ್ದರು. ಇಲ್ಲಿಂದ ನನಗೆ ಆದಷ್ಟು ತೋರಿಸ್ತೀನಿ, ಇಲ್ಲಪ್ಪ ಅಂತಂದರೆ ಕ್ರಾಸಿಂಗು ಓವರ್ಟೇಕ್ ಮಾತ್ರ ತೋರ್ಸೋಕ್ಕಾಗೋದು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಎಲ್ರಿಗೂ ಗುಡ್ ನೈಟ್. ಕಂಟಿನ್ಯೂ ಮಾಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಿಂದಿನ ವಿಡಿಯೋ ಬಸವ ಎಕ್ಸ್ಪ್ರೆಸ್ ಮಾಡಿದ್ದೆ, ಅದರಲ್ಲೂ ಕೂಡ ನಿದ್ದೆಗೆಟ್ಟು ಎಲ್ಲ ಸ್ಟಾಪ್ಸ್ನು ಕವರ್ ಮಾಡಿದ್ದೀನಿ. ಇವತ್ತು ಮಾಡೋಕ್ಕಾಗಲ್ಲ, ಅದಕ್ಕೆ ಈ ವಿಡಿಯೋ ಕೂಡ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಟ್ರೈನ್ ಏನಪ್ಪ ಇಷ್ಟೊತ್ತು ನಿಲ್ಲಿಸಿತ್ತು ತುಮಕೂರು ರೈಲ್ವೆ ಸ್ಟೇಷನ್ ಅಂತ ಈಗ ಎಚ್ಚರಾಯಿತು ನನಗೆ. ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆ ನೋಡಿ KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದು ಬೆಳಗಾವಿ ಟು KSR ಬೆಂಗಳೂರುವರೆಗೂ ಹೋಗುತ್ತೆ. ನಮ್ಮ ಟ್ರೈನ್ನ ಪ್ರತಿ ಸಾರಿನೂ ಓವರ್ಟೇಕ್ ಮಾಡುತ್ತಂತ ಕೇಳ್ಪಟ್ಟಿದೆ, ಆದರೆ ಇವತ್ತು ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನಮ್ಮ ಟ್ರೈನ್ಗೆ ಇನ್ನೇ ಯಾಕಪ್ಪ ಸಿಗ್ನಲ್ ಕೊಟ್ಟಿಲ್ಲ ಅಂತ ನೋಡ್ತಾ ಇದ್ರೆ, ಈ ಕಡೆ ನೋಡಿ ಅರೈವಲ್ ಆಗ್ತಾ ಇದೆ ಯಶವಂತಪುರ ಟು ತುಮಕೂರಿಗೆ ಹೋಗೋ ಪ್ಯಾಸೆಂಜರ್ ಟ್ರೈನು. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಅರೈವಲ್ ಆಗ್ತಾ ಇದೆ ಈಗ. ನಮ್ಮ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ಸಲ್ಲಿ ಬೆಳಗ್ಗೆ ಎದ್ದು ಮುಖ ತೊಳೆಯೋಣ ಅಂತಂದರೆ ವಾಶ್ರೂಮ್ ಆಗಲಿ ಸಿಂಕ್ ಆಗಲಿ ಒಂಚೂರು ಚೆನ್ನಾಗಿಲ್ಲ. ಎಷ್ಟು ಗಲೀಜಿದೆ ಅಂದರೆ ಆ ಸ್ಮೆಲ್ಲಿಗೆ ಡೋರ್ ಹತ್ರ ನಿಂತ್ಕೊಂಡವ್ರಿಗೆ ಕುಂತ್ಕೊಂಡವ್ರಿಗೆ ಆಗ್ತಿಲ್ಲ. ಕಂಪ್ಲೇಂಟ್ ಮಾಡಿದ್ರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಇದ್ರ ಕಡೆ ಗಮನ ವಹಿಸಿ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ನ ಸ್ವಲ್ಪ ಕ್ಲೀನ್ಲಿ ಮೇಂಟೆನೆನ್ಸ್ ಮಾಡಬೇಕಂತ ಕೇಳ್ಕೊತಿದ್ದೀನಿ. ನೋಡ್ತಾ ನಮಗೆ ಸಿಗ್ನಲ್ ಕೊಟ್ಟೇ ಬಿಟ್ರು. ತುಮಕೂರಿಂದ ಹೊರಡ್ತಾ ಇದ್ದೀವಿ. ತುಮಕೂರು ರೈಲ್ವೆ ಸ್ಟೇಷನ್ಗೆ ಬಾಯ್ ಬಾಯ್ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಬೇಡಿ. ಹೇಗಿದೆ ಜರ್ನಿ, ಇಷ್ಟ ಆಯ್ತಾ ನಿಮಗೆ? ಕಾಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಸಡನ್ಲಿ ಬಂದ್ಬಿಡ್ತು ನೋಡಿ, ನಮಗೆ ಕ್ರಾಸಿಂಗ್ ಆಗ್ತಾ ಇದೆ ಹೊಸಪೇಟೆ ಪ್ಯಾಸೆಂಜರು. ಏನು ಸರ್ಪ್ರೈಸ್ ಅನ್ನೋ ಥರ ಸುಯಿ ಅಂತ ಬಂದ್ಬಿಡ್ತು ಒಂದೇ ರೀತಿ. ನಾವು ಕ್ಯಾತಸಂದ್ರ ಒಂದು ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದ್ವಿ. ಇಲ್ಲಿ ನಮಗೆ ಸ್ಟಾಪ್ ಇರಲ್ಲ ನೋಡಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ವಂದೇ ಭಾರತ್ ಮತ್ತು ಜನಶತಾಬ್ದಿ ಟ್ರೈನ್ ಕೂಡ ಕ್ರಾಸಿಂಗ್ ಬರೋಕ್ಕೆ ಕಾಯ್ತಾ ಇದ್ದೀನಿ. ಅದು ಬಂದಿದ ತಕ್ಷಣವೇ ವಿಡಿಯೋ ಮಾಡಬೇಕು ಅಂತ ವೇಟ್ ಮಾಡ್ತಾ ನಿಂತಿದ್ದೀನಿ ಡೋರ್ ಹತ್ರ. ಡಬ್ಬಸ್ಪೇಟೆ ಆಲ್ಟ್ ರೈಲ್ವೆ ಸ್ಟೇಷನ್ನ ಕೂಡ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ ನೋಡ್ರಿ. ಹೆವಿ ಸ್ಪೀಡಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನೇಚರ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ನಮ್ಮ ಜರ್ನಿ ಅಂತೂ ಸೂಪರ್ ಆಗಿದೆ. ಏನಂದರೆ ಕ್ಲೀನ್ಲಿ ಮೇಂಟೆನೆನ್ಸ್ ಒಂದೇ ಇಲ್ಲ, ಅದೊಂದೇ ಬೇಜಾರು. ಡೋರ್ ಹತ್ರ ನಿಂತರೆ ವಾಶ್ರೂಮ್ದು ಸ್ಮೆಲ್ಲು ತಲೆನೋವು ಬರೋ ಥರ ಇದೆ, ಅಷ್ಟು ಸ್ಮೆಲ್ ಇದೆ. ನೋಡ್ತಾ ಇದ್ದಂಗೆ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಈಗ ಕ್ರಾಸಿಂಗ್ ಬಂದೇ ಬಿಡ್ತು. KSR ಬೆಂಗಳೂರಿಂದ ಧಾರವಾಡಕ್ಕೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಹೆವಿ ಸ್ಪೀಡಲ್ಲಿ ಹೆಂಗೆ ನುಗ್ತಾ ಇದ್ದಾನೆ ನೋಡ್ರಿ, ಒಂಟೆ ಹೋಗ್ಬಿಟ್ಟ. ಈಗ ನಮಗೆ ಅಪೋಸಿಟಲ್ಲಿ ಸ್ವಿಂಗ್ ಆಗ್ತಾ ಇರೋ ಟ್ರೈನ್ ಜನಶತಾಬ್ದಿ ಎಕ್ಸ್ಪ್ರೆಸ್
KSR ಬೆಂಗಳೂರಿಂದ SS ಹುಬ್ಳಿಗೆ ಹೋಗ್ತಾ ಇದೆ ನೋಡ್ರಿ. ಈಗ ಅಪೋಸಿಟಲ್ಲಿ ಬರ್ತಾ ಇರೋದು ಬಾಣಸವಾಡಿಯಿಂದ ತುಮಕೂರಿಗೆ ಹೋಗೋ ಮೆಮು ಟ್ರೈನ್ ನೋಡ್ರಿ. ಇದು ಡೈಲಿ ಟ್ರೈನ್ ಆಗಿರುತ್ತೆ. ನಾವು ಗೊಳ್ಳಹಳ್ಳಿಯಲ್ಲಿ ಈ ಟ್ರೈನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ನಮಗಿನ್ನೂ ಸಿಗ್ನಲೇ ಇಲ್ಲ, ಅದಕ್ಕೋಸ್ಕರನೇ ಸ್ಟಾಪ್ ಮಾಡಿದ್ದಾರೆ ನಮ್ಮ ಟ್ರೈನ್ನ. ಪ್ಯಾಸೆಂಜರ್ಸ್ ಕೆಳಗಡೆ ಇಳಿದಿದ್ದಾರೆ, ಅದಕ್ಕೋಸ್ಕರ ತುಂಬ ಜನ. ಸಿಗ್ನಲ್ ಈಗ ಕ್ಲಿಯರ್ ಆಯಿತು. ಈಗ ನಾವು 70-80 ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ, ನಾರ್ಮಲ್ ಸ್ಪೀಡಲ್ಲಿ. ಬೆಳಿಗ್ಗೆ ಆದರೂ ಕೂಡ ಈ ಒಂದು ಟ್ರೈನಲ್ಲಿ ಜನನೇ ಕಡಿಮೆ ಆಗಿಲ್ಲ. ಎಷ್ಟು ಜನ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಆದರೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಹಂಗೆ ಕಿಟಕಿ ಪಕ್ಕದಲ್ಲೇ ನಿಂತ್ಕೊಂಡು. ಸಡನ್ ಆಗಿ ಅಪೋಸಿಟ್ ಅಲ್ಲಿ ಕ್ರಾಸಿಂಗ್ ಮಾಡ್ತಾ ಇದೀವಿ ನೋಡಿ. ಈಗ ಹೋಗ್ತಾ ಇರೋ ಟ್ರೈನ್ ಸೊಲ್ಲಾಪುರದಿಂದ ಹಾಸನಕ್ಕೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ. ಈ ಟ್ರೈನ್ ಕೂಡ ಮೋಸ್ಟ್ ಡಿಮ್ಯಾಂಡ್ ಇರೋ ರಿಕ್ವೆಸ್ಟೆಡ್ ಟ್ರೈನ್ ಅಂತಲೇ ಹೇಳ್ಬೋದು. ಯಾಕಂದರೆ ಟಿಕೆಟೇ ಸಿಗಲ್ಲ. ಏನಾದರೂ ರಿಸರ್ವೇಷನ್ ಮಾಡೋಣ ಅಂದರೆ ಈ ಟ್ರೈನಲ್ಲಿ ಕೂಡ ಹೆವಿ ಪ್ಯಾಸೆಂಜರ್ಸ್ ಫ್ಯಾನ್ಸ್ ಇದ್ದಾರೆ ಈ ಟ್ರೈನ್ಗೆ. 365 ದಿನ ಫುಲ್ಲಾಗಿ ಹೋಗೋ ಟ್ರೈನಲ್ಲಿ ಇದು ಕೂಡ ಒಂದು ಟ್ರೈನ್ ಆಗಿದೆ ನೋಡ್ರಿ. ನಾವೀಗ ಬಂದು ರೀಚ್ ಆಗಿರೋದು ಯಶವಂತಪುರ ಜಂಕ್ಷನ್ಗೆ. ಇಲ್ಲಿಗೆ 1 hour 11 minutes ಲೇಟ್ ಆಗಿ ಬಂದಿದ್ದೀವಿ. ಇಲ್ಲಿ ನೋಡಿ ಈ ಟ್ರೈನ್ಗೆ ಎಷ್ಟು ಪ್ಯಾಸೆಂಜರ್ಸ್ ಇದ್ದಾರೆ ಅಂತೇಳಿ. ನಮಗೀಗ ಸಿಗ್ನಲ್ ಕೊಟ್ಟೇ ಬಿಟ್ರು. ಆ ಕಡೆ ಬಸವ ಎಕ್ಸ್ಪ್ರೆಸ್ ಕೂಡ ಹೋಗ್ತಾ ಇದೆ. ನಾನು ಅವಾಗ ಗರೀಬ್ ರಥ್ ಅಂದ್ಕೊಂಡೆ. ಬಸವ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿದೆ. ನಾವು 3 ಹೊರಡ್ತಾ ಇದ್ದೀವಿ. ಅಟ್ ಎ ಟೈಮ್ ನಮಗೂ ಬಸವ ಎಕ್ಸ್ಪ್ರೆಸ್ಗೂ ಸಿಗ್ನಲ್ ಕೊಟ್ಟರೆ, ಆದರೆ ಬಸವ ಎಕ್ಸ್ಪ್ರೆಸ್ ಮುಂದೆನೇ ಹೋಗ್ಬಿಡ್ತು. ನಮಗೂ ಇನ್ನೂ ಮೂವ್ ಮಾಡ್ತಿಲ್ಲ ಟ್ರೈನ್. ನಮಗಿಂತ ಮುಂದೆ ಓವರ್ಟೇಕ್ ಮಾಡ್ಕೊಂಡು ಹೊಂಟೆ ಹೋಯ್ತು ಬಸವ ಎಕ್ಸ್ಪ್ರೆಸ್. ಇಲ್ಲಿ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 1ಅಲ್ಲಿರೋದು ಕನ್ನೂರು ಎಕ್ಸ್ಪ್ರೆಸ್. ಇದು ನಮ್ಮ ಕೇರಳದ ಕನ್ನೂರಿಂದ ನಮ್ಮ ಯಶವಂತಪುರವರೆಗೂ ಬರುತ್ತೆ. ಈ ಟ್ರೈನ್ ಕೂಡ ಡೈಲಿ ಟ್ರೈನ್ ಆಗಿರುತ್ತೆ. ನಾವೀಗ ಯಶವಂತಪುರ ಜಂಕ್ಷನ್ನ ಹೊರಡೋ ಸಮಯ ಬಂತು. ಯಶವಂತಪುರ ಜಂಕ್ಷನ್ಗೆ ಬಾಯ್ ಬಾಯ್ ಹೇಳ್ತಾ ನಮ್ಮ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಮಲ್ಲೇಶ್ವರಂನ ಸ್ಕಿಪ್ ಮಾಡ್ತಾ ಇದ್ದೀವಿ. ನಮ್ಮ ಟ್ರೈನ್ ಕರು ಹೊಡೆದು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ನಾವೀಗ ಬಸವ ಎಕ್ಸ್ಪ್ರೆಸ್ನ ಓವರ್ಟೇಕ್ ಮಾಡಿ ಹೋಗ್ತಾ ಇದ್ದೀವಿ ನೋಡಿ, ಮಲ್ಲೇಶ್ವರಂ ದಾಟಿದ ಮೇಲೆ. ಏನು ಇದ್ದಕ್ಕಿದ್ದಂಗೆ ನಮ್ಮ ಟ್ರೈನ್ ಕೂಡ ಸ್ಲೋ ಮಾಡಿದರು, ಸ್ಟಾಪೇ ಮಾಡಿಬಿಟ್ರು ಕೊನೆಯದಾಗಿ. ಹೋಮ್ ಕಾಲಿಂಗ್ ಇನ್ನೂ ಬಂದಿಲ್ಲ ಅನಿಸುತ್ತೆ KSR ಬೆಂಗಳೂರು ಒಳಗೆ ಹೋಗೋಕ್ಕೆ. 2 ಟ್ರೈನು ಪಕ್ಕನೇ ಸ್ಟಾಪ್ ಮಾಡಿದ್ದಾರೆ ನೋಡಿ. ಈಗ ಒಂದೇ ಡೌಟು, ಯಾವ ಟ್ರೈನಿಗೆ ಫಸ್ಟು ಸಿಗ್ನಲ್ ಕೊಡ್ತಾರಂತೇಳಿ. ನಮ್ಮನ್ನ ತುಮಕೂರಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಯ್ತಲ್ವಾ, ಈ ಟ್ರೈನ್ ನೆನಪಿದೆನಾ? ಬೆಳಗಾವಿ KSR ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಈಗ ನೋಡಿ KSR ಬೆಂಗಳೂರಲ್ಲಿ ಕ್ಲೀನ್ಲಿ ಮೇಂಟೆನೆನ್ಸ್ ಮಾಡೋಕ್ಕೆ ಮೇಂಟೆನೆನ್ಸ್ ಸೆಂಟರ್ಗೆ ತಗೊಂಡು ಹೋಗ್ತಾ ಇದ್ದಾರೆ.
ಇನ್ನೊಂದು ಕ್ರೇಜಪ್ಪ ಏನಂದರೆ ಅಟ್ ಎ ಟೈಮ್ 3 ಗಾಡಿ ಪ್ಯಾರಲರ್ ಆಗಿ ಒಂದೇ ಸರಿ ಹೋಗ್ತಾವೆ. ಬನ್ನಿ ನೋಡಿಸ್ತೀನಿ. ಬೆಳಗಾವಿ ಸೂಪರ್ ಫಾಸ್ಟ್ನ ಓವರ್ಟೇಕ್ ಮಾಡ್ತಾ ಇದ್ದೀವಿ. ನಮಗೆ ಈಗ ಮೊದಲು ಸಿಗ್ನಲ್ ಕೊಟ್ಟರು ನೋಡ್ರಿ. ಬೆಳಗಾವಿ ಸೂಪರ್ ಫಾಸ್ಟು ಇದಕ್ಕೂ ಮುಂಚೆ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿತ್ತು. ಈಗ ಅದನ್ನು ಮೇಂಟೆನೆನ್ಸ್ಗೆ ಹಾಕ್ತಾ ಇದ್ದಾರೆ. ಸೊ ನಮ್ಮ ಗಾಡಿನ ಸಿಗ್ನಲ್ ಕೊಟ್ಟರು, ನಾವು ಹೊರಡ್ತಾ ಇದ್ದೀವಿ. ಬಸವ ಎಕ್ಸ್ಪ್ರೆಸ್ ಇನ್ನೂ ವೇಟ್ ಮಾಡ್ತಾ ಇದೆ. ಪ್ಯಾರಲರ್ ಆಗಿ ಹೋಗ್ತಾ ಇದ್ದೀವಿ ನಾವು ಮತ್ತು ಬೆಳಗಾವಿ. ಫೈನಲ್ ಆಗಿ ಬಂದು ರೀಚ್ ಆಗಿದ್ದೀವಿ ನೋಡಿ KSR ಬೆಂಗಳೂರಿಗೆ. ಫೈನಲ್ ಆಗಿ ಬಂದು ರೀಚ್ ಆಗಿದ್ದೀವಿ KSR ಬೆಂಗಳೂರಿಗೆ. ಇಲ್ಲಿಂದ ಇದು ಮೈಸೂರುವರೆಗೂ ಹೋಗುತ್ತೆ. ಬಟ್ ನಾನು KSR ಬೆಂಗಳೂರುವರೆಗೂ ಮಾತ್ರ ವಿಡಿಯೋ ಮಾಡ್ತಾ ಇರೋದು. ಇವತ್ತಿನ ಜರ್ನಿ ಹೇಗಿತ್ತಪ್ಪ ಅಂತಂದರೆ, ಈ ಟ್ರೈನ್ ಬಗ್ಗೆ ಹೇಳೋದಂದರೆ ಮೇಂಟೆನೆನ್ಸು ಸ್ವಲ್ಪ ಚೆನ್ನಾಗಿಲ್ಲ, ಕ್ಲೀನ್ಲಿ ಮೇಂಟೆನೆನ್ಸ್ ಇಲ್ಲ. ವಾಶ್ರೂಮ್ಸ್ ಎಲ್ಲ ಫುಲ್ ಗಲೀಜಿದ್ದಾವೆ. ಮತ್ತು ಚಾರ್ಜಿಂಗ್ ಇಡೋದೆಲ್ಲ ಸ್ವಲ್ಪ ಜಾಸ್ತಿ ಇದು ಡಸ್ಟ್ ಎಲ್ಲ ಇದೆ. ಸೀಟ್ಸ್ ಎಲ್ಲ ಡಸ್ಟ್ ಇದೆ, ಯಾವುದು ಸರಿಯಾಗಿ ಕ್ಲೀನ್ ಮಾಡಿಲ್ಲ. ಮತ್ತು ನೋಡ್ಬೇಕಂದ್ರೆ ಇದಕ್ಕೂ ಜಾಸ್ತಿನೂ ಟೈಮ್ ಕೊಡೋಲ್ಲ, ಪ್ರಿಫರೆನ್ಸ್ ಕೊಡೋಲ್ಲ. 11 ಗಂಟೆ 10 ನಿಮಿಷಕ್ಕೆಲ್ಲ ನಾವು ಬರಬೇಕಾಗಿತ್ತು ಬೆಂಗಳೂರಿಗೆ. ಬಟ್ ನಮ್ಮ ಟೈಮಿಂಗ್ ಈಗ 1.5 ಅವರ್ ಜಾಸ್ತಿನೇ ತಗೊಂಡಿದೆ. ನಮ್ಮ ಟ್ರೈನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋಲ್ಲ ಅಂತಲೇ ಹೇಳ್ಬೋದು, ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಗೆ. ಇದು ನನ್ನ ಅನಿಸಿಕೆ ಆಗಿದೆ. ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಟ್ರೈನ್ ಟ್ರಾವೆಲ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ವ್ಲಾಗ್ 13.